ಪಲಾವ್ ಮಾಡ್ಕೊತಾ ಇದ್ದೀನಿ. ನಾವು ತಿಂದಿದ್ರು ಬೇರೆಯವ್ರಿಗೆ ಬೇಕಲ್ವ, ಅದಕ್ಕೆ ಮಾಡ್ತಾ ಇದ್ದೀನಿ. ಪ್ರತಿ ಏಕಾದಶಿಗೂ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೆ. ಈ ಸತಿ ಹೋಗಲಿಲ್ಲ. ಸರಿ, ಇವತ್ತು ಏಕಾದಶಿ. ನಮ್ಮ ಮನೇಲಿ ಹೆಂಗೆ ಏಕಾದಶಿ ಆಗುತ್ತೆ ಅದೆಲ್ಲ ತೋರಿಸ್ತೀನಿ. ಪಲಾವ್ಗೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಾಕ್ಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಏಕಾದಶಿ ಅಲ್ವಾ, ಅದಕ್ಕೆ ಎಲ್ಲ ಧೂಳು ಎಲ್ಲ ಮನೆಯೆಲ್ಲ ಉದುರಿಸಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಟೈಮ್ ಸ್ವಲ್ಪ ಸಿಕ್ತು, ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ಉಜ್ಜಬೇಕು. ಅಡುಗೆ ಎಲ್ಲ ಆಯಿತು. ಸಾಯಂಕಾಲ ಆಗಿದೆ. ಇವತ್ತು ಏನು ಪೂಜೆ ಇಲ್ಲ. ಹಂಗೆ ಇವತ್ತು ಏಕಾದಶಿ ಅಲ್ವಾ, ಉಪವಾಸ. ಸ್ವಲ್ಪ ಇರಿ, ಅಲ್ಲಿ ಇಟ್ಟುಬಿಟ್ಟು ಮಾತಾಡ್ತಾ ಇದ್ದೀನಿ. ಹೌದು, ಏಕಾದಶಿ ಅಲ್ವಾ, ಅದು ಉಪವಾಸ. ತುಂಬ ಜನ ಏಕಾದಶಿ ದಿವಸ ಉಪವಾಸ ಇರ್ತಾರೆ. ನನಗೂ ಯಾವ ಥರ ಮಾಡಬೇಕು, ಏನು ಏಕಾದಶಿಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಆ ಥರ ಫಾಲೋ ಮಾಡ್ತೀನಿ. ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದರೆ ನಾಳೆ ಬೆಳಗ್ಗೆವರೆಗೂ ಉಪವಾಸ. ಕೆಲವು ಜನ ಹೇಳ್ತಾರೆ, ನಾವು 12 ಗಂಟೆ ನಂತರ ತಿಂತೀವಿ, ಎದ್ದಿದ್ರೆ ಇಲ್ಲ ಬೆಳಗ್ಗೆ ಬೇಗ ಎದ್ದು ತಿಂದುಬಿಡ್ತೀವಿ ಅಂತ ಹೇಳ್ತಾರೆ. ಅವ್ರವ್ರ ಇಷ್ಟ, ಅವ್ರವ್ರ ಆಚರಣೆ. ಏನು ಪೂಜೆ ಗೀಜೆ ಏನೂ ಮಾಡಿಲ್ಲ, ಇವತ್ತೇನೂ ಮಾಡಲ್ಲ. ಮತ್ತಿನ್ನೇನು, ಒಬ್ಬರು ಹೇಳಿದ್ರು ಕಮೆಂಟಲ್ಲಿ, ದೇವಸ್ಥಾನದಲ್ಲಿದ್ದಾಗ ಇಬ್ಬರು ಹೇಳಿದ್ದು ಕಮೆಂಟ್ ಮಾಡಿದ್ರು. ಒಬ್ಬರು ಒಳ್ಳೆ ರೀತಿಯಲ್ಲೇ ಹೇಳಿದರು, ಇನ್ನೊಬ್ಬರು ಕ್ರ್ಯಾಕಾಗಿ ಹೇಳಿದರು. ಅವರು ಮೇ ಬಿ ಕ್ರ್ಯಾಕ್ ಇರ್ಬೋದು. ಬಟ್ಟಿಟ್ಕೋ ದೇವಸ್ಥಾನದಲ್ಲಿ ಇದು ಆ ಥರ ಏನೋ ಇದರಲ್ಲಿ ಹೇಳಿದ್ರು. ಇನ್ನೊಬ್ಬರು ಅಕ್ಕ ದೇವಸ್ಥಾನಕ್ಕೆ ಬಂದಿದ್ದೀರಾ, ಬಟ್ಟೆ ಇಟ್ಕೊಳ್ಳಿ ಅಂದರು. ಅದನ್ನು ಆ್ಯಕ್ಸೆಪ್ಟ್ ಮಾಡ್ತೀನಿ. ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಇಲ್ಲಿಂದ ಹೋಗಿರ್ತೀವಿ ಅಲ್ವಾ, ಟಯರ್ಡ್ ಆಗಿಬಿಟ್ಟಿರ್ತೀವಿ, ಅದು ಎಲ್ಲ ಬಿದ್ದೋಗ್ಬಿಟ್ಟಿರುತ್ತೆ, ಆ ಥರ ಆಗಿರುತ್ತೆ. ಸೊ ಅದಕ್ಕೆ ಇಟ್ಕೊಂಡಿಲ್ಲ. ಇನ್ನೊಬ್ಬರು ದೇವಸ್ಥಾನದಲ್ಲಿದೆಯಾ, ಬಟ್ಟೆ ಇಟ್ಕೋ, ಮಾರಿ ಥರ ಇದೆಯಾ, ಮಾರಿ ಆ ಥರ ಏನಂದರು. ನನ್ನ ಇಷ್ಟ ಕಣ್ರಿ, ನನಗೆ ಬೇಕಾದರೆ ಇಟ್ಕೊತೀನಿ, ಇಲ್ಲದಿದ್ದರೆ ಇಲ್ಲ. ನಿಮಗೇನು ನ್ಯಾಯವಾಗಿ ಕೇಳಿದ್ರೆ ನ್ಯಾಯವಾಗಿ ಕೇಳೋರಿಗೆ ಉತ್ತರ ಕೊಡ್ತೀವಿ. ಈ ಅಡ್ಡ ದಿಡ್ಡಿಯಾಗಿ ಮಾತಾಡ್ತಾರೆ ನೋಡಿ, ಅವ್ರಿಗೆ ಇದೇ ಥರ ಉತ್ತರ ಬರುತ್ತೆ. ನಮ್ಮ ಇಷ್ಟ, ನನ್ನ ಬೊಟ್ಟು, ನನ್ನ ಹಣೆ, ನನ್ನ ಇಷ್ಟ. ಬೇಕಾದರೆ ಇಟ್ಕೊತೀನಿ, ಇಲ್ದಿದ್ರೆ ಇಲ್ಲ. ಕೆಲವು ಜನ ಹಂಗೆ ಮರ್ಯಾದೆನೇ ಇಲ್ದಿರ ಮಾತಾಡ್ತಾರೆ. ಏನು ಇವರು ಅಪ್ಪನ ಸೊತ್ತು ತಿಂತಾ ಇದ್ದೀವಿ, ಅದಕ್ಕೆ